ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಈ ವರ್ಷದ ಒಂದು ಪರೀಕ್ಷೆಗೆ ಅಧಿಸೂಚನೆ ವಿತಿನ್ ವೀಕಲ್ಲಿ ಬರುತ್ತೆ ಅಂತಕ್ಕಂಥ ಮಾಹಿತಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿ ಎಡ್ನ ಮಾಡ್ಕೊಂಡಂಥ ಅಭ್ಯರ್ಥಿಗಳು TET ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆಂಬಿಷನ್ಸ್ ಇದ್ದೇ ಇರುತ್ತೆ. ಇಲ್ಲಿ ಎರಡೂ ವರ್ಗದ ಅಭ್ಯರ್ಥಿಗಳು ಕೂಡ TET ಎಕ್ಸಾಮನ್ನು ಫೇಸ್ ಮಾಡ್ತಾರೆ. ಫ್ರೆಷರ್ಸ್ ಅಂತ ಯಾರಿದ್ದಾರೆ ಅಂದರೆ ಬಿ ಎಡ್ ಮಾಡ್ಕೊಂಡಂಥ ಅಭ್ಯರ್ಥಿಗಳು ಆ್ಯಂಡ್ ಈವನ್ TETನ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೂ ಅವರು ಎಕ್ಸಾಮನ್ನು ಫೇಸ್ ಮಾಡ್ತಾರೆ. ಹಾಗಾಗಿ ಕಾಂಪಿಟೇಷನ್ ಅಂತಕ್ಕಂಥದ್ದು ಪ್ರತಿ ವರ್ಷ ಅದು ಹೈಕ್ ಆಗ್ತಾ ಹೊರತು ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಕಡಿಮೆ ಆಗಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಸಿಲೆಬಸ್ ನೋಡಿಬಿಟ್ರೆ ನಿಮಗೆ ಶಾಕ್ ಆಗಿಬಿಡುತ್ತೆ. ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಾರಲ್ಲ ಆ ಒಂದು ರೀತಿಯಲ್ಲಿ ಆ ಸಿಲೆಬಸ್ನ ಕೊಟ್ಟಿದ್ರು ಪಠ್ಯಕ್ರಮವನ್ನು. ಹಾಗಾಗಿ ಎವ್ರಿ ಇಯರ್ ಟಫ್ ಆಗ್ತಾ ಬರ್ತಾ ಇರುತ್ತೆ ಕ್ವಶನ್ ಪೇಪರು. ಹಾಗಾಗಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಈಗಾಗಲೇ TET ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಯಾರು ಅಧ್ಯಯನವನ್ನು ಆರಂಭ ಮಾಡಿದ್ರೋ ಅವ್ರು ಹಾಗೆ ಕಂಟಿನ್ಯೂ ಮಾಡಿ. ಸ್ಟಿಲ್ ಇವತ್ತಿಗೂ ಈ ಕ್ಷಣಕ್ಕೂ ಇನ್ನೂ ಯಾರೆಲ್ಲ ಓದೇ ಇಲ್ವೋ, ನಾವು ನಾಳೆಯಿಂದ ಓದಿರಾಯ್ತು ಅಂತ ಅಂದ್ಕೊಂಡಿದ್ರು, ಸೊ ದಯಮಾಡಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ರೈಟ್ ನಾವು ಇವಾಗಲೇ ನಿಮ್ಮ ಸ್ಟಡೀಸನ್ನು ಆರಂಭ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ಮೊದಲನೇ ಟರ್ಮಲ್ಲೇ ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಎಲಿಜಿಬಲ್ ಮಾರ್ಕ್ಸ್ ಅಂತ ಏನಿರುತ್ತೋ ದಯಮಾಡಿ ಅದಕ್ಕೆ ಸ್ಟಿಕನ್ ಆಗಬೇಡಿ. ಡಿಫ್ರೆನ್ಸ್ ಬಂದ್ಬಿಡುತ್ತೆ ಸಮ್ಟೈಮ್ಸ್. ಇವೆಲ್ಲ ಸಾಕಷ್ಟು TET ಎಕ್ಸಾಮಿನೇಷನ್ ಆಗಿದೆ. ಈಗ ಫೈನಲ್ ಕೀ ಆನ್ಸರ್ಸಲ್ಲಿ ಒಂದು ರೀತಿ ಮಾರ್ಕ್ಸ್ ಕೊಟ್ಟಿದ್ದು ಮತ್ತು ರಿಸಲ್ಟ್ ಬಂದಾಗ ವೇರಿಯೇಷನ್ ಆಗಿರೋದು, ಅವೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಅರೈಸ್ ಆಗಿರುತ್ತೆ. ದಯಮಾಡಿ 150 ಮಾರ್ಕ್ಸನ್ನು ನಾವು ಗೇನ್ ಮಾಡ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಸಿಲೆಬಸ್ ಕಂಟೆಂಟನ್ನು ಇಟ್ಕೊಂಡು ಓದೋ ಪ್ರಯತ್ನ ಮಾಡಿ. ಸುಮ್ಮನೆ ಎಲ್ಲವನ್ನ ಓದ್ಕೊಂಡು ಟೈಮನ್ನು ಕಿಲ್ ಮಾಡಿಬಿಡಿ. ಯಾವುದನ್ನು ಹೇಗೆ ಎಷ್ಟು ಓದಬೇಕು ಅದ್ರ ಕಡೆ ಒಂಚೂರು ಫೋಕಸ್ ಮಾಡಿ. ಅವಾಗ ಖಂಡಿತವಾಗ್ಲೂ ಎಕ್ಸಾಮನ್ನು